ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಈ ಸುಳ್ಳಿಗೂ ಸತ್ಯಕ್ಕೂ ಇರುವಂತಹ ವ್ಯತ್ಯಾಸಗಳನ್ನ ಹೇಗೆ ವ್ಯಕ್ತಪಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಈ ಸುಳ್ಳಿಗೂ ಸತ್ಯಕ್ಕೂ ಏನಪ್ಪಾ ಅಂದ್ರೆ, ಒಂದು ದೊಡ್ಡ ಅರಮನೆ ಇರುತ್ತೆ. ಆ ದೊಡ್ಡ ಅರಮನೆಯಲ್ಲಿ ಒಂದು ಊಟ ಸಮಾರಂಭ ಇರುತ್ತೆ. ಊಟ ಎಲ್ರಿಗೂ ಕೊಡೋದಾಗಿ ಇರುತ್ತೆ. ಎಲ್ರೂ ಊಟಕ್ಕೆ ಬರ್ಬೇಕಾಗಿ ಮಹಾರಾಜರು ಹೇಳಿರ್ತಾರೆ. ಹಂಗಾಗಿ ದೊಡ್ಡದಾಗಿ ಅಡ್ಗೆ ಮಾಡಿಸಿರ್ತಾರೆ. ಅಡ್ಗೆ ಮಾಡಿಸಿದಾಗ ಏನ್ ಮಾಡ್ತಾರಪ್ಪ ಅಂದ್ರೆ, ಒಂದು ಮರದ ಕೆಳಗಡೆ ಅಡ್ಗೆ ಮಾಡಿಸಿರ್ತಾರೆ. ಜೋರಾಗಿ ಅಡ್ಗೆ ಮಾಡಿಸಿ ಊರವ್ರೆಲ್ರೂ ಊಟಕ್ಕೆ ಕರೆದಿರ್ತಾರೆ. ಅವಾಗ ಊಟಕ್ಕೆ ಕರೆದಿದ್ದಾಗ ಏನಾಗುತ್ತಪ್ಪ ಅಂದ್ರೆ, ಅವ್ರ ಪಾಡಿಗೆ ಅವ್ರ ಭಟ್ರು ಕೆಲಸ ಏನಿರುತ್ತೆ ಅದನ್ನ ಅಡ್ಗೆ ಮಾಡಿರ್ತಾರೆ. ಮಹಾರಾಜ ಎಲ್ರಿಗೂ ಏನ್ ಕರಿಬೇಕಿತ್ತು, ಆಹ್ವಾನ ಕೊಡ್ಬೇಕಿತ್ತು, ಎಲ್ರಿಗೂ ಕೊಟ್ಟಿರ್ತಾರೆ. ಅದಾದ್ಮೇಲೆ ಹಾವಿನ ಪಾಡಿಗೆ ಮೇಲ್ಗಡೆ ಹೋಗ್ತಾ ಇರುತ್ತೆ. ಆ ಮೇಲ್ಗಡೆ ಹೋಗ್ಬೇಕಿದ್ರೆ, ಆ ರೆಂಬೆ ಮೇಲೆ ಅಥವಾ ಕೊಂಬೆ ಮೇಲೆ ಹೋಗ್ಬೇಕಿದ್ರೆ ಅದ್ ಮಿಸ್ ಆಗಿ ಈ ಏನಿದೆ ಅಡ್ಗೆ ಮಾಡಿರೋದು ಅದ್ ಪಾತ್ರೆ ಒಳಗಡೆ ಬಿದೋಗ್ಬಿಡುತ್ತೆ. ಆ ಪಾತ್ರೆ ಒಳಗಡೆ ಬಿದೋದಾಗ ಅದ್ ಬಿದ್ದು ಎದೊಳಕ್ ಆಗಲ್ಲ. ಅದು ತುಂಬಾ ಬಿಸಿ ಇರೋದ್ರಿಂದ ಅದ್ರೊಳಗಡೆನೆ ಅದು ಸಾವನ್ನಪ್ಪಬೇಕಾಗಿ ಬಂದ್ಬಿಡುತ್ತೆ. ಸತ್ತೋದ್ಮೇಲೆ ಒಂದಷ್ಟು ಜನರು ಪ್ರಶ್ನೆ ಏನಪ್ಪಾ ಅಂದ್ರೆ, ಇದು ಬಟ್ಟ ಬೇಕು ಅಂತಾನೆ ಮಾಡಿರೋದಿರ್ಬೋದು, ಬೇಕು ಅಂತಾನೆ ಊರವ್ರಿಗೆಲ್ಲ ಹಿಂಗಾಗ್ಲಿ ಅಂತ ಮಾಡಿದ್ದಾನೆ ಅಂದ್ರೆ ಒಂದಷ್ಟು ಜನ ಮಾತಾಡ್ತಾರೆ. ಇನ್ನೊಂದಷ್ಟು ಜನ ಮಾತಾಡ್ತಾರೆ, ಇದು ರಾಜನೇ ಮಾಡಿಸಿರುವಂತಹ ವಿಷಯ, ಈ ಊರಿನ ಜನಗಳನ್ನ ಸಾಯಿಸ್ಬೇಕು ಅಂತಾನೆ ಮಾಡಿದಾನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಪ್ರತಿಯೊಬ್ರು ಜನರು ಕೂಡ ಈ ವಿಷಯಕ್ಕೆ ತುಂಬಾ ಜನ ತಿಂದು ಸತ್ತೋಗ್ಬಿಟ್ಟಿರ್ತಾರೆ. ಅವಾಗ ತುಂಬಾ ಜನ ಹಿಂಗ್ ಮಾತಾಡ್ತಾ ಇರ್ತಾರೆ. ಅವಾಗ ಏನಪ್ಪಾ ಅಂತ ಅಂದ್ರೆ, ಈ ಗಾಳಿ ಮಾತು ಏನ್ ಮಾತಾಡಿರ್ತಾರೆ ಜನಗಳು, ಅದಕ್ಕೆಲ್ಲ ಭಗವಂತ ಹೇಳ್ತಾನೆ, ಅದು ಭಟ್ಟಂದು ತಪ್ಪಲ್ಲ ಅಥವಾ ರಾಜಂದು ತಪ್ಪಲ್ಲ. ಈ ಸತ್ತೋಗಿದಾರಲ್ವಾ ಈ ಜನರ ಕರ್ಮಗಳೆಲ್ಲ ಯಾರು ತಗೋತಾರೆ ಅಂದ್ರೆ, ಯಾರು ಅವ್ರ ಬಾಯಿಗೆ ಬೇಕಾದಂಗೆ ಬಂದಾಗ ಮಾತಾಡ್ತಾ ಇದ್ದಾರೆ, ಅವ್ರ ಕರ್ಮಗಳನ್ನ ಮಾಡ್ತಿದ್ದಾರೆ. ಯಾರು ಮಾತಾಡ್ತಾರೋ ಅವರೇ ಇದೆಲ್ಲ ಕರ್ಮಗಳಿಗೆ ಜವಾಬ್ದಾರರು, ಅವರೇ ಈ ಕರ್ಮಗಳನ್ನ ತಗೊಳ್ಳೋರು ಆಗ್ತಾರೆ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಅಂತಾನೆ ಹೇಳ್ಬೋದು.